ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸೊ ನೀಟ್ ಎಕ್ಸಾಮ್ ಫಾರ್ಮ್ ಅನ್ನು ಫಿಲ್ ಮಾಡಬೇಕಾದ್ರೆ ಈಗ ನಮಗೆ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಬಂದಿರೋದಕ್ಕೆ ನಾವು ಫ್ರೆಶರ್ ಅಂತ ಹಾಕ್ಬೇಕಾ ಅಂದ್ರೆ 2021 ಅಪಿಯರ್ಡ್ ಅಂತ ಹಾಕ್ಬೇಕಾ ಪಾಸ್ಡ್ ಅಂತ ಹಾಕ್ಬೇಕಾ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಹೇಳೋದಿಷ್ಟೇ, ನೀವು ಅಪಿಯರ್ಡ್ ಅಂತಾನೆ ಹಾಕ್ಬೇಕಾಗ್ತದೆ, ಆವಾಗ ಮಾತ್ರ ನಿಮಗೆ ಕೋಡ್ 1 ಅಪ್ಲೈ ಆಗ್ತದೆ. ಇಲ್ಲ ಅಂತಂದ್ರೆ ನೀವು ರಿಪೀಟರ್ ಅಂತ ಕನ್ಸಿಡರ್ ಆಗಿ ಕೋಡ್ 2 ನಿಮಗೆ ಅಪ್ಲೈ ಆಗ್ತದೆ. ಗೊತ್ತಿರಲಿ, ನೀವು ನೀಟ್ ಎಕ್ಸಾಮ್ ಫಾರ್ಮ್ ಅನ್ನು ಫಿಲ್ ಮಾಡಬೇಕಾದ್ರೆ ನೀವೇನಾದ್ರೂ ಪಾಸ್ಡ್ ಅಂತ ಹಾಕಿದ್ರೆ ಆಟೋಮೆಟಿಕಲಿ ಕೋಡ್ 2 ಟು ಕೋಡ್ 7 ತೋರಿಸ್ತದೆ. ನಿಮಗೆ ಏನಾದ್ರೂ ಅಪಿಯರ್ಡ್ ಅಂತ ಹಾಕಿದ್ರೆ ಮಾತ್ರ ಕೋಡ್ 1 ತೋರಿಸ್ತದೆ. ಅಪಿಯರ್ಡ್ ಅಂತಾನೆ ಹಾಕಬೇಕು, ಗೊತ್ತಿರಲಿ ರಿಸಲ್ಟ್ ಬಂದಿದ್ರು ಕೂಡ. ಯಾಕಂದ್ರೆ ಜನರಲಿ ಈ ನೀಟ್ ಎಕ್ಸಾಮ್ ಫಾರ್ಮ್ ಅನ್ನು ಪ್ರತಿ ವರ್ಷದ ಹಾಗೆ ಈ ವರ್ಷ ಪ್ರತಿ ವರ್ಷ ಹೇಗೆ ಬಿಡ್ತಿದ್ರು ಅಂತಂದ್ರೆ, ಸೊ ದಿ ಯೂಸ್ ಟು ರಿಲೀಸ್ ದ ಫಾರ್ಮ್ ಇನ್ ಅಕ್ಟೋಬರ್ ಆರ್ ನವೆಂಬರ್, ಹೌದಾ? ಸೊ ಈ ವರ್ಷ ಮಾತ್ರ ಎಷ್ಟು ಲೇಟ್ ಆಗಿದೆ, ಅದಕ್ಕಾಗಿ ಆ ಆಪ್ಷನ್ ಏನಿದೆ ಅದು ಅಪಿಯರ್ಡ್ ಅಂತಾನೆ ಹಾಕಿ, ಪಾಸ್ಡ್ ಅಂತ ಹಾಕಬೇಡಿ. ಯಾರು ರಿಪೀಟರ್ಸ್ ಇದೀರಿ ಅವರು ಮಾತ್ರ ಪಾಸ್ಡ್ ಅಂತ ಹಾಕಿ. ರಿಪೀಟರ್ಸ್ ಅಂದ್ರೆ ಯಾರು? ಹಿಂದಿನ ವರ್ಷ ಪಾಸ್ ಆದವರು. ಈ ವರ್ಷ ಪಾಸ್ ಆಗುವಂತ ರಿಪೀಟರ್ಸ್ ಅಂದ್ರೆ ಬೋರ್ಡ್ ಎಕ್ಸಾಮ್ ರಿಪೀಟರ್ಸ್ ಏನಾದ್ರು ಇದ್ರೆ ಅವರು ಕೂಡ ಕೋಡ್ 1 ಅಂತಾನೆ ಹಾಕ್ತೀರಿ, ಸೊ ಅಪಿಯರ್ಡ್ ಅಂತಾನೆ ಹಾಕ್ತೀರಿ. ಯಾರು ಆಲ್ರೆಡಿ ಪಾಸ್ ಆಗಿದ್ದೀರಿ, 1 ವರ್ಷ ಲಾಂಗ್ ಟರ್ಮ್ 2 ವರ್ಷ ಲಾಂಗ್ ಟರ್ಮ್ ಮಾಡಿ ನೀಟ್ ಎಕ್ಸಾಮ್ ಅನ್ನ ಈ ವರ್ಷ ಫಿಲ್ ಮಾಡ್ತಾ ಇದ್ದೀರಿ, ಸೊ ನೀವು ಮಾತ್ರ ಏನ್ ಹಾಕಬೇಕು, ಯು ಹ್ಯಾವ್ ಟು ಪುಟ್ ಇಟ್ ಆಸ್ ಅ ಕೋಡ್ 2, ಕೋಡ್ 3, ಕೋಡ್ 4, 5, 6, 7 ಯಾವ್ದು ನಿಮಗೆ ಅಪ್ಲೈ ಆಗ್ತದೆ ಅದನ್ನ ನೋಡ್ಕೊಂಡು ನೀವು ಹಾಕ್ಬೇಕಾಗ್ತದೆ. ಆದ್ರೆ ಈಗ ಫ್ರೆಶರ್ಸ್ ಏನು ರಿಸಲ್ಟ್ ಬಂದಿದೆ ಅವರು ಅಪಿಯರ್ಡ್ ಅಂತಾನೆ ಹಾಕಿ ಕೋಡ್ 1 ಅನ್ನೇ ಸಬ್ಮಿಟ್ ಮಾಡಬೇಕಾಗ್ತದೆ, ಗೊತ್ತಿರಲಿ. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ KCET ಕರೆಕ್ಷನ್ ಬಗ್ಗೆ. ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. KCET ನೀವು ಲಾಗಿನ್ ಆದ ತಕ್ಷಣ ಕರೆಕ್ಷನ್ ಅಂತ ಹೇಳಿ ಆಟೋಮೆಟಿಕಲಿ ತೋರಿಸ್ತಾ ಇದೆ, ಆಲ್ರೆಡಿ ಯು ಆರ್ ಎಡಿಟೆಡ್ ಯುವರ್ ಅಪ್ಲಿಕೇಶನ್, ಯು ಆರ್ ನಾಟ್ ಅಲೌಡ್ ನೌ ಅಂತ ಹೇಳಿ. ಸೊ ಇದು ಸಾಫ್ಟ್ವೇರ್ ಇಶ್ಯೂ ಆಗಿರೋದ್ರಿಂದ ಅದು ಒಂದು ದಿವಸದಲ್ಲಿ ಸಾಲ್ವ್ ಆಗ್ತದ ಅಂತ ನನಗೆ ಅನಿಸ್ತದೆ. ಹಾಗೇನಾದ್ರೂ ನಿಮಗೆ ಅನಿಸಿದ್ರೆ ಅಂದ್ರೆ ನೀವೇನು ಕರೆಕ್ಷನ್ ಮಾಡದೇನೆ ಯುವರ್ ಕರೆಕ್ಷನ್ ಇಸ್ ಡನ್, ಎಡಿಟಿಂಗ್ ಇಸ್ ಡನ್, ಇಟ್ ಇಸ್ ನಾಟ್ ಓಪನ್ ಅಂತ ಹೇಳಿ ಏನಾದ್ರು ತೋರಿಸ್ತಾ ಇದ್ರೆ ಪ್ಲೀಸ್ ವೇಟ್ ಫಾರ್ ಸಮ್ ಟೈಮ್. ಅದು ಆಗ್ಲಿಲ್ಲ ಅಂತಂದ್ರೆ ಕಾಂಟ್ಯಾಕ್ಟ್ KEA ದವರ ನಂಬರ್ಸ್ ಗಳು ನಿಮಗೆ KEA ವೆಬ್ಸೈಟ್ ಅಲ್ಲಿ ಸಿಗ್ತದೆ. ಪ್ಲೀಸ್ ಕಾಂಟ್ಯಾಕ್ಟ್ KEA. ಹಾಗೇನಾದ್ರೂ ನೀವು ಕಾಲ್ ಮಾಡಿದಾಗ KEA ದವರು ಏನಾದ್ರೂ ಕಾಲ್ ಎತ್ತು ಬಿಟ್ರು ಅಂತಂದ್ರೆ ಯು ಆರ್ ವೆರಿ ವೆರಿ ಲಕ್ಕಿ. ಸೊ ಇನ್ನೊಂದು ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ, ಸರ್ 2ನೇ ಸರಿ ಕರೆಕ್ಷನ್ ಬಿಡ್ತಾರೆ ಅಂದ್ರೆ ಆಲ್ರೆಡಿ 1 ಸಾರಿ ಅಪ್ಲಿಕೇಶನ್ ಫಾರ್ಮ್ ಮಾಡಿದ್ರು, ಈಗ ಕರೆಕ್ಷನ್ ಮಾಡಿದ್ರು, ಮತ್ತೆ ಕರೆಕ್ಷನ್ ಬಿಡ್ತಾರ ಅಂತ ಹೇಳಿ. ನನಗಂತೂ ನಿಮ್ಮ ಒಂದು ಕರೆಕ್ಷನ್ ಆ ಒಂದು ಕಾನ್ಫಿಡೆನ್ಸ್ ನೋಡಿ ಬಹಳ ನಗು ಬರ್ತಾ ಇದೆ. ಇದೇ ಕಾನ್ಫಿಡೆನ್ಸ್ ಅನ್ನು ನೀವು ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಅಲ್ಲಿ ಇಟ್ಕೊಳ್ಳಿ. ಅಂದ್ರೆ 2ನೇ ಸರಿ ಕರೆಕ್ಷನ್ ಮಾಡಬೇಕಾದ್ರೂ ನಾನು ತಪ್ಪನ್ನೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಂದ ಕೇಳ್ತಾ ಇದ್ದೀರಲ್ವಾ. ಸೊ ಅದಕ್ಕೆ ನನ್ನ ಹತ್ರ ಯಾವುದೇ ಆನ್ಸರ್ ಇಲ್ಲ. ಸೊ ರಿಮೆಂಬರ್, ಈ ಸಾರಿ ಏನು ಕರೆಕ್ಷನ್ ಕೊಟ್ಟಿದ್ದಾರೆ ಇದು ಫುಲ್ ಅಂಡ್ ಫೈನಲ್ ಕರೆಕ್ಷನ್ ಅನ್ನೋದು ಗೊತ್ತಿರಲಿ. ಮತ್ತೆ ನಿಮಗೆ ಕರೆಕ್ಷನ್ ಗೆ ಟೈಮ್ ಅನ್ನ ಕೊಡೋದಿಲ್ಲ, ಗೊತ್ತಿರಲಿ. ಕರೆಕ್ಟ್ ಆಗಿ ಕರೆಕ್ಷನ್ ಅನ್ನು ಮಾಡಿ. ಕರೆಕ್ಷನ್ ಮಾಡಬೇಕಾದ್ರೆ ಏನಾದ್ರೂ ನೀವು ಆಲ್ರೆಡಿ ಕರೆಕ್ಟೆಡ್ ಅಂತ ಬಂದ್ರೆ KEA ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನೀಟ್ ಎಕ್ಸಾಮ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕಾದ್ರೆ ಈ ವರ್ಷ ಪಾಸ್ ಆದವರು ಕೂಡ ಅಪಿಯರ್ಡ್ ಅಂತ ಹಾಕಿ ಕೋಡ್ 1 ಅನ್ನೇ ಫಿಲ್ ಮಾಡಿ. ಇದಿಷ್ಟು ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.